ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಒಲಿದ ಜೀವ ಜೊತೆಯಲ್ಲಿರಲು ಹೊಸ ಕತೆ ಹೊಸ ರೀತಿಯಲ್ಲಿ ನಿಮ್ಮ ಮುಂದೆ. ಹೇಗಿದೆ ಕೇಳಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ICU ಬಳಿ ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡುತ್ತಿದ್ದ. ಕೆಂಪು ದೀಪ ಆರಿದ್ದೇ ಓಡಿ ಬಾಗಿಲ ಬಳಿ ನಿಂತ. ಅದಾಗಲೇ ಕಾಣದ ದೇವರಿಗೆ ಮನದಲ್ಲಿ ಕೋಟಿ ಬಾರಿ ನಮಿಸಿದ್ದ. ಅವನ ಆಸೆ ಕನಸು ಎಲ್ಲ ಬೆಚ್ಚಗೆ ಮಲಗಿತ್ತು ಒಳಗೆ ಬೆಡ್ ಮೇಲೆ. ಹೊರಗಡೆ ನಿಂತ ಇವನ ಚಡಪಡಿಕೆ ಒಂದೇ, ಯಾವಾಗ ಡಾಕ್ಟರ್ ಬಂದು ವಿಷಯ ತಿಳಿಸುವರು ಅನ್ನೋದು. ಕಾವೇರಿ ಆಸ್ಪತ್ರೆ ಆ ಊರಿನ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದು. ಅವನು ರಘುಚಂದ್ರನ್, ಅದೇ ಆಸ್ಪತ್ರೆಯ ಓನರ್, ಜೊತೆಗೆ ಪ್ರಸಿದ್ಧ ಬಿಸ್ನೆಸ್ ಮ್ಯಾನ್, ಕಾವೇರಿ ಗ್ರೂಪ್ನ CEO. ತಾಯಿ ಆಸೆಯಂತೆ ಅವರ ಹೆಸರಲ್ಲಿಯೇ ಆಸ್ಪತ್ರೆ ಕಟ್ಟಿದ್ದ. ಪ್ರಸಿದ್ಧ ಡಾಕ್ಟರ್ಗಳೆಲ್ಲ ಅಲ್ಲಿದ್ದರು. ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೂಡ ಸಿಗುತ್ತಿತ್ತು ಅಲ್ಲಿ. ಬಾಲಚಂದ್ರ ಮತ್ತು ಕಾವೇರಿ ದಂಪತಿಗಳಿಗೆ 2 ಮಕ್ಕಳು. ಮೊದಲನೆಯವ ರಘುಚಂದ್ರನ್, ಆದರೆ ಎರಡನೆಯವಳು ರುಕ್ಮಿಣಿ. ಬಾಲಚಂದ್ರ ಕಾಲವಾಗಿ 4 ವರ್ಷ ಕಳೆದಿತ್ತು. ಅಪ್ಪನ ನಂತರ ವಹಿವಾಟು ವಹಿಸಿಕೊಂಡ ರಘುಚಂದ್ರನ್ ಬರೇ ವರ್ಷದಲ್ಲಿಯೇ ದೇಶದಲ್ಲಿಯೇ ಮೊದಲನೇ ಸ್ಥಾನಕ್ಕೆ ತಂದಿದ್ದ. ಸ್ವಭಾವತಃ ಕೋಪಿಷ್ಟ. ಅಂದುಕೊಂಡಿದ್ದು ಮಾಡುವ ಸಲುವಾಗಿ ಏನು ಬೇಕಾದರೂ ಮಾಡುವವ. ಎಲ್ಲ ತಾನಂದುಕೊಂಡ ಹಾಗೆ ಮಾಡುವವನ ಕೋಪದ ನಿರ್ಧಾರಕ್ಕೆ ಈಗ ಬೆಲೆ ತೆರಬೇಕಾಗಿ ಬಂದಿತ್ತು. ಹೊರಗಡೆ ಬಂದ ಡಾಕ್ಟರ್ ಹಾಗೆ ತನ್ನ ತಂಗಿಯಾದ ರುಕ್ಮಿಣಿಯ ಹತ್ತಿರ ಹೋಗಿ, ರುಕ್ಕು ಹೇಗೆ ಅಂತ ಪೂರ್ತಿಯಾಗಿ ಮಾತನಾಡೋಕೂ ಆಗದೆ ತೊದಲುತ್ತಿದ್ದವನ ಸಂಕಟದ ಅರಿವಿತ್ತು. ಆದರೂ ಆಕೆ ನಿರ್ಭಾವಕಳು ಅಣ್ಣನ ಮುಂದೆ. ರುಕ್ಕು ಪ್ಲೀಸ್ ಹೇಳೋ ಹೇಗಿದ್ದ ಅಂತ ಕೇಳುವ ಮೊದಲೇ ಅವನ ಮುಂದೆ ಅಂಗೈ ಹಿಡಿದಳು ರುಕ್ಮಿಣಿ, ಮಾತನಾಡಬೇಡ ಎನ್ನುವಂತೆ. ಅಷ್ಟರಲ್ಲಿ ಅಲ್ಲಿಗೆ ದಂಪತಿಗಳು ಓಡುತ್ತಾ ಬಂದರು, ಏದುಸಿರು ಬಿಡುತ್ತಾ. ನನ್ನ ಮಗಳು ಹೇಗಿದ್ದಾಳೆ ಅಂತ ಕೇಳಿದರು ಬಂದವರೇ. ಮುಖದಲ್ಲಿ ಅದಾಗಲೇ ಆತಂಕ ತುಂಬಿತ್ತು. ಶುಭ ಸುದ್ದಿನೇ, ಹೆದರ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ನಡೆದಳು ರುಕ್ಮಿಣಿ. ತಾಯಿ ಹೃದಯ ಕೊಂಚ ಸಮಾಧಾನ ಕಂಡಿತ್ತು ರುಕ್ಮಿಣಿ ಮಾತು ಕೇಳಿ. ರಘುಚಂದ್ರನ್ ಜೊತೆಗೆ ಒಳಗಿದ್ದವಳ ತಂದೆ ಕೂಡ ರುಕ್ಮಿಣಿ ಹಿಂದೆಯೇ ಹೋದರು. ಕ್ಯಾಬಿನ್ ಒಳಗೆ ಚೇರಿಗೆ ಒರಗಿ ಕುಳಿತವಳ ಮುಂದೆ ನಿಂತರು. ರುಕ್ಕು, ಒಂದ್ಸಲ ಅವಳನ್ನು ನೋಡ್ಬೋದಾ ಅಂತ ಕೇಳಿದ ರಘುಚಂದ್ರನ್. ನೋಡ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಎಷ್ಟು ಬೇಕಾದರೂ ನೋಡ್ಕೋಬೋದು ಅಂತ ಹೇಳಿದವಳ ಮನದಲ್ಲಿನ ನೋವು ಅರ್ಥವಾಗಲಿಲ್ಲ ರಘುಗೆ. ತುಂಬ ಥ್ಯಾಂಕ್ಸ್ ಪುಟ್ಟ, ಅವಳನ್ನು ಉಳಿಸಿದ್ದಕ್ಕೆ ಅಂತ ಹೇಳಿದ ರಘು ಕೈ ಮುಗಿದು. ತನ್ನ ಬ್ಯಾಗ್ ತಡಕಾಡಿ ಅದರಲ್ಲಿದ್ದ ಚಾಕ್ಲೇಟ್ ಒಂದನ್ನು ತೆರೆದು ಬಂದು ಅಣ್ಣನ ಬಾಯಿ ಮುಂದೆ ಹಿಡಿದಳು. ಅರ್ಥವಾಗದೆ ತಂಗಿ ಮುಖವನ್ನೇ ನೋಡಿದ ರಘು. ಶುಭ ಸುದ್ದಿ ಅಲ್ವಾ, ಅದಕ್ಕೆ ಬಾಯಿ ಸಿಹಿ ಮಾಡೋಣ ಅಂತ, ತಗೊಂಡು ತಿನ್ನು ಅಂತ ತಾನೇ ತಿನ್ನಿಸಿ ಅಲ್ಲೇ ಇದ್ದ ಪ್ರಕಾಶ್ಗೂ ಕೂಡ ಕೊಟ್ಟು, ತಿನ್ನಿ ಅಂಕಲ್ ಅಂದಳು. ಮಗಳು ಅಂದರೆ ಎಲ್ಲ ತಂದೆಗೂ ಹೆಮ್ಮೆ ಅಂತ ಕೇಳಿದ್ದೆ. ಮಗಳನ್ನು ತನ್ನ ತಾಯಿ ಥರ ನೋಡ್ತಾರೆ ಅಂತ ಓದಿದ್ದೆ. ತಾನು ರಾಜ ಅಲ್ಲದೆ ಹೋದರೂ ಸಹ ಮಗಳನ್ನು ರಾಜಕುಮಾರಿ ಥರನೇ ನೋಡ್ಕೋತಾರೆ ಅನ್ನೋದನ್ನು ಸ್ವತಃ ನಾನೇ ಅನುಭವಿಸಿದ್ದೆ. ಆದರೆ ಮೊದಲನೇ ಸಲ ನೋಡಿದ್ದು. ನನ್ನ ಮರ್ಯಾದೆ ಮುಂದೆ ನಿನ್ನ ಪ್ರಾಣ ಏನೂ ಅಲ್ಲ ಅಂತ ಹೇಳಿದ ತಂದೆಯನ್ನು. ಅಚ್ಚರಿ ಸರ್ ಇದು ನನಗೆ. ಮಗಳ ಜೀವನ ಯಾವುದೇ ತೊಂದರೆ ಇರದೆ ಸುಗಮವಾಗಿ ಸಾಗಲಿ ಅಂತ ಏನೇನೋ ಮಾಡೋ ತಂದೆ ಇರೋದು ಗೊತ್ತಿತ್ತೇ ವಿನಃ, ಮಗಳ ಜೀವನ ಮೂರಾಬಟ್ಟೆ ಆದರೂ ತನ್ನ ಮರ್ಯಾದೆನೇ ಮುಖ್ಯ ಅಂತ ಅಂದುಕೊಂಡು ಮಗಳ ನೋವು ಏನು ಅಂತ ಕೂಡ ಕೇಳದ ಗ್ರೇಟ್ ತಂದೆ ನೀವು ಅಂತ ಮಾತಲ್ಲೇ ಚುಚ್ಚಿದಳು ರುಕ್ಮಿಣಿ. ಇನ್ನು ತಾವು ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಘುಚಂದ್ರನ್, ಎಲ್ಲದರಲ್ಲೂ ನಂಬರ್ 1, ಹಾಗೆ ಕಟ್ಕೊಂಡ ಹೆಂಡ್ತಿನ ಕಾಡೋದರಲ್ಲಿ ಕೂಡ. ಅಣ್ಣ, ಒಂದು ವಿಷಯ ಹೇಳು, ನಿನಗೆ ಒಬ್ಳು ತಂಗಿ ಇದ್ದಾಳೆ. ನಾಳೆ ಅವಳ ಜೊತೆ ಸಹ ಅವಳ ಗಂಡ ನೀನು ನಿನ್ನ ಹೆಂಡತಿ ಜೊತೆ ನಡ್ಕೊಂಡ ಹಾಗೆ ನಡ್ಕೊಂಡ್ರೆ ಏನು ಮಾಡ್ತೀಯಾ? ನೇರವಾಗಿ ಕೇಳಿದ ತಂಗಿ ಪ್ರಶ್ನೆಗೆ ಉತ್ತರವಿಲ್ಲ ರಘು ಹತ್ತಿರ. ಏನೇ ಆಗಲಿ, ಕೊನೆಗೆ ನೀನು ಅಂದ್ಕೊಂಡ ಹಾಗೆ ಆಯಿತು. ನಿನ್ನ ಹೆಂಡತಿ ಹೊಟ್ಟೆಲಿರೋ ಮಗು ಈ ಭೂಮಿ ನೋಡಲ್ಲ ಅಂತ ಹೊರಟು ಹೋಯಿತು. ಖುಷಿಪಡು, ಹೊಟ್ಟೆ ತಣ್ಣಗೆ ಆಯ್ತೇನೋ ಅಲ್ವಾ ಅಂದ ರುಕ್ಕು ಮಾತಿಗೆ ಅಲ್ಲೇ ಕುಸಿದ ರಘು. ಇಷ್ಟೊತ್ತು ಮಾತು ಕೇಳುತ್ತಿದ್ದ ಪ್ರಕಾಶ್ ಮನಸ್ಸು ನೋವಿನಿಂದ ಚೀರಿತ್ತು. ತನ್ನ ಮಗಳು ಅನುಭವಿಸೋ ಎಲ್ಲ ನೋವಿಗೆ ತಾನೇ ಕಾರಣ ಅಂತ ಒಳಮನಸ್ಸು ಚೀಮಾರಿ ಹಾಕಿತ್ತು. ಅಷ್ಟರಲ್ಲಿ ನರ್ಸ್ ಬಂದು ಡಾಕ್ಟರ್ ಜಾಹ್ನವಿ ಅವರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದರು. ಅಣ್ಣನ ಕಡೆ ಕಿರುನೋಟವೂ ಹರಿಸದೆ ಅಲ್ಲಿಂದ ನಡೆದಳು ರುಕ್ಮಿಣಿ. ಹೇಗಿದ್ದೀರಾ ಅತ್ತಿಗೆ ಈಗ ಅಂತ ಕೇಳಿದವಳು ರುಕ್ಮಿಣಿ ಆಗಿನ್ನೂ ಕಣ್ಣು ಬಿಟ್ಟ ಜಾಹ್ನವಿಗೆ. ನೋವಿನ ನಗುವೊಂದು ಬೀರಿದಳು ಜಾಹ್ನವಿ. ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಶ್ನಾರ್ಥಕವಾಗಿ ನೋಡಿದಳು ರುಕ್ಮಿಣಿ ಕಡೆಗೆ. ಸಾರಿ ಅತ್ತಿಗೆ, ಮಗು ಉಳಿಸೋಕೆ ಆಗಿಲ್ಲ ನನ್ನ ಕೈಲಿ ಅಂದಳು ರುಕ್ಕು ಕಣ್ಣು ತುಂಬಿಕೊಂಡು. ನೀರಸವಾಗಿ ನಕ್ಕಳು ಜಾಹ್ನವಿ. ಅತ್ತಿಗೆ, ಒಂದು ಹೆಣ್ಣಾಗಿ ಅರ್ಥ ಆಗುತ್ತೆ ನನಗೂ ಕೂಡ ನಿಮ್ಮ ನೋವು ಏನು ಅಂತ. ಕ್ಷಮಿಸಿ ಅತ್ತಿಗೆ, ಇದಕ್ಕೆಲ್ಲ ನಮ್ಮ ಅಣ್ಣನೇ ಕಾರಣ ಆಗಿಬಿಟ್ಟ ಅಂದಳು ರುಕ್ಕು.
ಏನೂ ಹೇಳದೆ ಸುಮ್ಮನೆ ಇದ್ದವಳ ಮನ ಅರಿತಂತೆ ವಾರ್ಡ್ಗೆ ಶಿಫ್ಟ್ ಮಾಡಿ ಅಂತ ನರ್ಸ್ಗೆ ಹೇಳಿ ಅಲ್ಲಿಂದ ನಡೆದಳು ರುಕ್ಕು. ವಾರ್ಡ್ಗೆ ಶಿಫ್ಟ್ ಆದ ಮಗಳ ಪಕ್ಕದಲ್ಲಿ ಕುಳಿತು ಅವಳ ತಲೆ ನೇವರಿಸುತ್ತಿದ್ದಾರೆ ಪ್ರತಿಮಾ, ಜಾಹ್ನವಿ ಅಮ್ಮ. ಬರಲೋ ಬೇಡವೋ ಎನ್ನುವಂತೆ ಅಲ್ಲಿಗೆ ಬಂದರು ಪ್ರಕಾಶ್ ಮತ್ತು ರಘು. ಸೊರಗಿ ಮಲಗಿದ್ದವಳ ಕಂಡು ಇಬ್ಬರ ಕಣ್ಣಲ್ಲೂ ನೀರು ಜಿನುಗಿತ್ತು. ಕ್ಷಮೆಗೂ ಅರ್ಹವಿರದ ತಪ್ಪು ಮಾಡಿದ್ದರು ಇಬ್ಬರು. ಮಾತನಾಡುವುದಕ್ಕೂ ನಾಲಿಗೆ ಸಹಕರಿಸಲಿಲ್ಲ. ಕಣ್ಣೆದುರಿಗೆ ಬಂದು ನಿಂತರೂ ಅವರನ್ನು ನೋಡಿ ಕೂಡ ಸುಮ್ಮನೇ ಇದ್ದಳು ಜಾಹ್ನವಿ. ಮಗುವಿನ ಜೊತೆಗೆ ಅವಳ ಮನಸ್ಸು ಕೂಡ ಸತ್ತಿತ್ತು. ಈಗ ಇರೋದು ಬರೀ ಉಸಿರಾಡೋ ಗೊಂಬೆ. ಮತ್ತೆರಡು ದಿನ ಕಳೆಯಿತು. ರಘು 2 ದಿನದಿಂದ ಅಲ್ಲೇ ಇದ್ದ, ಊಟ ತಿಂಡಿ ನೆನಪೂ ಇಲ್ಲದೆ. ಪ್ರಕಾಶ್ ಕೂಡ ಮಗಳಿಗೆ ಬೇಕಾದ ಮಾತ್ರೆ ಔಷಧಿ ತಂದುಕೊಡೋಕೆ ಮಡದಿಗೆ ಸಹಾಯ ಮಾಡುತ್ತಾ ಇದ್ದರೇ ವಿನಃ ಮಗಳ ಮಾತನಾಡಿಸಲೇ ಇಲ್ಲ. ಎಲ್ಲ ಗೊತ್ತಿದ್ದ ಪ್ರತಿಮಾ ಮೌನಿ. ರುಕ್ಮಿಣಿ ಆಗಾಗ ಬಂದು ಅತ್ತಿಗೆ ನೋಡಿಕೊಂಡು ಮಾತನಾಡಿಸೋ ಪ್ರಯತ್ನ ಮಾಡುತ್ತಿದ್ದಳಾದರೂ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಒಮ್ಮೆ ಪರೀಕ್ಷಿಸಿ ಇವತ್ತು ಮನೆಗೆ ಕರ್ಕೊಂಡು ಹೋಗಬಹುದು ಅಂದಳು ರುಕ್ಮಿಣಿ. ಪ್ರಕಾಶ್, ಸರಿ ಹಾಗಾದರೆ ನಮ್ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂದವರು ಹೊರ ನಡೆದರೆ ಬಾಗಿಲಲ್ಲೇ ನಿಂತು ಮಾವ ಹೇಳಿದ್ದು ಕೇಳಿ ಬದಿಗೆ ಸರಿದ ರಘು. ತಪ್ಪು ಮಾಡಿದ್ದೇನೋ ನಿಜ, ಆದರೆ ಈಗ ಅವನ ಮನಸ್ಸು ನೋವಲ್ಲಿತ್ತು. ಸಾಂತ್ವನಿಸೋ ಕೈಗಾಗಿ ಕಾಯುತ್ತಿತ್ತು. ಆದರೆ ಆ ಕೈ ಇರಲಿಲ್ಲ ಅವನ ಬಳಿ. ಹೆತ್ತಮ್ಮ ಆದರೂ ಇದ್ದಿದ್ರೆ ಅವರಲ್ಲಿ ಎಲ್ಲ ಹೇಳಿಕೊಂಡು ಹಗುರಾಗುತ್ತಿದ್ದನೇನು. ಆದರೆ ಅವರು ಕೂಡ ತೀರ್ಥಯಾತ್ರೆಗೆ ಹೋಗಿದ್ದರು. ಅವರ ಅನುಪಸ್ಥಿತಿಯೇ ಇಷ್ಟು ದೊಡ್ಡ ಆಭಾಸಕ್ಕೆ ಕಾರಣವಾಯಿತೇನೋ. ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದ ಪ್ರಕಾಶ್, ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿದರು. ಅಮ್ಮ, ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಆಸ್ಪತ್ರೆ ಸೇರಿದಾಗಿನಿಂದ ಮೌನಿಯಾಗಿದ್ದವಳ ಬಾಯಲ್ಲಿ ಮೊದಲನೇ ಮಾತು ಬಂದಿತ್ತು. ಬೇಡ ಜಾನು, ಇಷ್ಟು ದಿನ ನನ್ನ ದೊಡ್ಡಸ್ತಿಕೆ ಒಣಪ್ರತಿಷ್ಠೆ ಕಾರಣ ನೀನು ನೊಂದಿದ್ದು ಸಾಕು. ನಡಿ ನನ್ನ ಜೊತೆ ಅಂದರು ಪ್ರಕಾಶ್. ಅಮ್ಮ, ಮದುವೆ ಆದಮೇಲೆ ತವರಿಗೆ ಮಗಳು ಅತಿಥಿ ಮಾತ್ರ. ಯಾವತ್ತೋ ಅವರೇ ಹೇಳಿದ ಮಾತು ಅಂತ ಹೇಳಿ ಅಲ್ಲಿಂದ ನಡೆದಳು. ಮಡದಿ ಹೇಳಿದ ಮಾತು ಕೇಳಿ ಖುಷಿಯಾಗಿತ್ತು. ಮುಂದೆ ನಡೆದವಳ ಹಿಂದೆ ಸಾಗಿದವ, ಜಾನು ಕಾರ್ ತರ್ತೀನಿ ನಿಂತ್ಕೋ ಇಲ್ಲೇ ಅಂತ ಹೇಳಿ ಮುಂದೆ ನಡೆದ. ಕಾರ್ ಬಂದು ಹತ್ತಿರ ನಿಂತರೂ ಹತ್ತದೇ ಇರುವವಳ ಕಂಡು ಅಚ್ಚರಿಯಲ್ಲಿ, ಬಾ ಜಾನು, ಎಷ್ಟೊತ್ತು ನಿಂತ್ಕೊಂಡು ಇರ್ತೀಯ, ಸುಸ್ತಾಗುತ್ತೆ, ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ನೀನು ಅಂದವನ ಮನದಲ್ಲಿ ಬರೇ ಕಾಳಜಿ ಇತ್ತು ಮಡದಿ ಮೇಲೆ. ನನ್ನಂಥವಳು ನಿಮ್ಮ ಕಾರ್ ಹತ್ತಿದ್ರೆ ಏನಾದರೂ ಆಗುತ್ತೇನೆ, ನೀವು ಹೋಗಿ ನಾನು ಬರ್ತೀನಿ ಅಂದವಳು ನಿಲ್ಲದೆ ಅಲ್ಲಿಂದ ಸರಿದಾಗ ರುಕ್ಕು ಬಂದು ತನ್ನ ಸ್ಕೂಟಿ ನಿಲ್ಲಿಸಿದಳು ಅವಳ ಮುಂದೆ. ಮರು ಮಾತನಾಡದೆ ಹತ್ತಿ ಕುಳಿತಳು. ಹೋದವಳತ್ತ ನೋಡಿದ ರಘು ಕಣ್ಣಲ್ಲಿ ನೀರು. ಬರೇ ಒಂದು ಬಾರಿಯ ಅವಳ ತಿರಸ್ಕಾರ ನನ್ನ ಇಷ್ಟೊಂದು ಹಿಂಸಿಸುತ್ತಿದೆ. ಇನ್ನು ನಾನು ಅವಳನ್ನು ಅಷ್ಟೊಂದು ತಿರಸ್ಕಾರ ಮಾಡಿದಾಗ ಅವಳು ಹೇಗೆ ತಡ್ಕೊಂಡಿರಬಹುದು ಅನ್ನೋ ಯೋಚನೆ ಬಂದಿದ್ದೆ ತನ್ನ ಮೇಲೆ ಅಸಹ್ಯ ಅನಿಸಿತ್ತು. ರುಕ್ಕು, ರೂಮಿನಲ್ಲಿ ಇರ್ತೀನಿ ಅಂತ ಜಾನು ಹೇಳಿದಾಗ ಮರು ಮಾತನಾಡದೆ ಒಪ್ಪಿದ್ದಳು ರುಕ್ಕು. ಸದ್ಯದ ಪರಿಸ್ಥಿತಿಯ ಅರಿವಿದೆಯಲ್ಲ ಅವಳಿಗೆ. ಅಡುಗೆ ಜಾನಕಮ್ಮನಿಗೆ ಹೇಳಿ ಜಾನುಗೆ ಪತ್ತೆಯ ಊಟ ಕೊಡೋಕ್ಕೆ ಹೇಳಿದಳು. ಮನೆಗೆ ಬಂದ ರಘು ರುಕ್ಕು ಜಾನು ಎಲ್ಲಿ ಅಂತ ಕೇಳಿದ. ಅವನ ಮಾತು ಕೇಳಿಲ್ಲ ಎನ್ನುವಂತೆ ಅಲ್ಲಿಂದ ಸರಿದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿದಳು. ವರ್ಷಗಳಿಂದ ಅಲ್ಲೇ ಇರುವ ಜಾನಕಮ್ಮನಿಗೆ ವಿಷಯ ಏನು ಅಂತ ಗೊತ್ತಿತ್ತು. ರಘು ಅಪ್ಪ, ಜಾನಮ್ಮ ಪುಟ್ಟಮ್ಮನ ಕೋಣೆಯಲ್ಲಿ ಇದ್ದಾಳೆ ಅಂತ ಹೇಳಿದರು. ತಲೆ ಆಡಿಸಿ ಅಲ್ಲಿಂದ ನಡೆದ. ಹೋದವನ ನೋಡಿದ ಜಾನಕಮ್ಮ ನಿಟ್ಟುಸಿರು ಬಿಟ್ಟರು. ಮುಂಗೋಪ ಒಂದು ಬಿಟ್ಟರೆ ಚಿನ್ನದಂಥ ಹುಡುಗ ಅನ್ಯಾಯವಾಗಿ ಜೀವನ ಹಾಳು ಮಾಡ್ಕೋತಿದ್ದಾನೆ ಅಂತ ಹೇಳಿ ತಮ್ಮ ಕೆಲಸದತ್ತ ಗಮನ ವಹಿಸಿದರು. ಮುಂದೆ ಹೇಗಿತ್ತು ಕತೆ? ನನ್ನ ಹಿಂದಿನ ಕತೆಗಳಿಗೆ ಕೊಟ್ಟ ಪ್ರೋತ್ಸಾಹ ಇದಕ್ಕೂ ಕೂಡ ಕೊಡ್ತೀರಲ್ಲ. ರಘು ಜಾಹ್ನವಿ ಕತೆ ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡ್ಬಿಡಿ ಪ್ಲೀಸ್.